ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ HSN ಕೋಡ್ ಅಂದರೆ ಏನು, ಇದರ ಇಂಪಾರ್ಟೆನ್ಸ್ ಏನಿದೆ. ಸೊ HSN ಕೋಡ್ ಅಂದರೆ ಹಾರ್ಮನೈಸ್ ಸಿಸ್ಟಮ್ ನ್ಯೂಮನ್ಕ್ಲೇಚರ್. ಸೊ ಇದು ನಾರ್ಮಲಿ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ HSN ಅಂತಲೇ ಹೇಳ್ತೇವೆ. ಸೊ ಇದು 1988 ಇಂಟ್ರಡ್ಯೂಸ್ ಆಗಿದೆ. WCOದಿಂದ ಇಂಟ್ರಡ್ಯೂಸ್ ಆಗಿರುತ್ತೆ, ವರ್ಲ್ಡ್ ಕಸ್ಟಮ್ ಆರ್ಗನೈಸೇಷನ್. ಇದು ಪ್ರತಿ 5 ವರ್ಷದಲ್ಲಿ ನಾರ್ಮಲಿ ಅಪ್ಡೇಟ್ ಮಾಡೋ ಚಾನ್ಸಸ್ ಇರುತ್ತೆ. ಕೆಲವೊಂದು ಸಾರಿ ನಿಮ್ಮ HSN ಕೋಡ್ ಏನಿರುತ್ತೆ, ಹೋದ ವರ್ಷದವರೆಗೂ ಒಂಥರ ಯೂಸ್ ಮಾಡ್ತಾ ಇದ್ರಿ, ಈ ವರ್ಷದಲ್ಲಿ ಆ ಡೇಟಾ ಸಿಗಲ್ಲ ಅಥವಾ ಚೇಂಜ್ ಆಗಿರುತ್ತೆ, ಅದನ್ನು ನೀವು ಚೆಕ್ ಮಾಡ್ಕೊಳ್ಬೇಕು. ಎಲ್ಲ HSN ಕೋಡು ಚೇಂಜ್ ಆಗಲ್ಲ, ಕೆಲವೊಂದು HSN ಕೋಡ್ ಮಾತ್ರ ಚೇಂಜ್ ಆಗುತ್ತೆ. ಇದನ್ನು ಮಾಡೋ ಉದ್ದೇಶ ಏನಿತ್ತು, HSN ಕೋಡು ಯಾಕೆ ಬೇಕು? ಸೊ HSN ಕೋಡಲ್ಲಿ ನಾರ್ಮಲಿ ಏನಾಗುತ್ತೆ, ಇವಾಗ ಸ್ಕೂಲ್ ಕಾಲೇಜಸಲ್ಲಿ ನಮಗೊಂದು ರೋಲ್ ನಂಬರ್ ಹೇಳ್ತಾ ಇತ್ತು. ಸೊ ರೋಲ್ ನಂಬರಲ್ಲಿ ಏನಾಗುತ್ತೆ, ಎಲ್ಲರೂ ಪ್ರತಿಯೊಬ್ಬರ ಹೆಸರು ಹೇಳೋ ಬದಲು ರೋಲ್ ನಂಬರ್ ಹೇಳ್ತಾ ಇದ್ರು, ಅಟೆಂಡೆನ್ಸ್ ಕೊಡ್ತಾ ಇದ್ವಿ. ಸೇಮ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಏನಾಗುತ್ತೆ, ಇವಾಗ ನಾವು ಎಗ್ ಅಂತ ಹೇಳ್ತೇವೆ, ಮೊಟ್ಟೆ ಅಂತ ಹೇಳ್ತೇವೆ. ಸೊ ಇವಾಗ ಏನಾಗುತ್ತೆ, ಎಗ್ಗು ಮತ್ತು ಮೊಟ್ಟೆಯಲ್ಲಿ ಏನು ವ್ಯತ್ಯಾಸ? ಎರಡು ಸೇಮ್, ಬಟ್ ಎಂಡ್ ಆಫ್ ದ ಡೇ ಏನು, ಭಾಷೆ ಚೇಂಜ್ ಆಗಿರೋದ್ರಿಂದ. ಇವಾಗ ಜಗತ್ತಲ್ಲಿ ಎಷ್ಟು ಭಾಷೆಗಳಿದೆ, ಸೊ ಪ್ರತಿ ಭಾಷೆ ಚೇಂಜ್ ಆಗುತ್ತೆ. ಸೊ ಹಾಗಿದ್ದಾಗ ನಮ್ಗೆ ಆಟೋಮೆಟಿಕ್ಲಿ ಬಿಸ್ನೆಸ್ಸಿಗೆ ಸಫರ್ ಆಗುತ್ತೆ. ಸೊ ಹಾಗಿದ್ದಾಗ ಗೌರ್ಮೆಂಟ್ ಎಲ್ಲ ಗೌರ್ಮೆಂಟ್ ಆಗಿತ್ತು, WCOದವರು ಏನು ಮಾಡಿದ್ರು, ಒಂದು ಪ್ರಾಪರ್ ನಂಬರ್ ಕೊಟ್ಬೇಡ ಪ್ರತಿ ಪ್ರಾಡಕ್ಟ್ಗೆ. ಅಕಾರ್ಡಿಂಗ್ಲಿ ಆ ಪ್ರಾಡಕ್ಟ್ ಅಕಾರ್ಡಿಂಗ್ಲಿ ನಾವು ಕಸ್ಟಮ್ ಡ್ಯೂಟಿನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಮೇನ್ ರೀಸನ್ ಸ್ಟಾರ್ಟ್ ಆಗಿರೋದು ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಬೇರೆ ನಿಮಗೆ ಒಳ್ಳೇದಾಗಲಿ ನನಗೆ ಒಳ್ಳೇದಾಗಲಿ ಅಂತಲ್ಲ, ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಸೊ ಎಲ್ಲ ದೇಶದಲ್ಲಿ ಏನೇನು ಟ್ಯಾಕ್ಸ್ ಡ್ಯೂಟಿಗಳಿದೆಯೋ ಅದು ಎಲ್ಲವೂ ಕೂಡ HSN ಕೋಡ್ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ನಿಮ್ಮ ಪ್ರಾಡಕ್ಟ್ಗಳಲ್ಲಿ HSN ಕೋಡ್ಗಳನ್ನ ಏನಾದರೂ ತಪ್ಪಾಗಿ ಬರೆದ್ರೆ, ನನ್ನ ಮನಸ್ಸಿಗೆ ಬಂದಿದೆ ಒಂದು 6 ಡಿಜಿಟ್ ಕೊಡಬೇಕಲ್ಲ, ಒಂದು 6, 7, 8 ಡಿಜಿಟ್ ನಾವು ಏನೋ ಕೊಟ್ಟು ಬಿಡ್ತೇವೆ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ನಿಮ್ಮ ಡ್ಯೂಟಿಗಳೇನು ಕ್ಯಾಲ್ಕುಲೇಟ್ ಆಗುತ್ತೆ ಅದು ಮಿಸ್ಕ್ಯಾಲ್ಕುಲೇಟ್ ಆದಾಗ ನಿಮ್ಮ ಪ್ರಾಡಕ್ಟ್ಸ್ಗಳು ಹೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸರಿಯಾದ HS ಕೋಡ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಎಂಟರ್ ಮಾಡಿ. ಸೊ ಅದರ ನೆಕ್ಸ್ಟ್ ಇರೋದೇನು, ನಿಮ್ಮ ಅನಾಲಿಟಿಕ್ಸ್. ಇವಾಗ ಯಾವ ಕಂಟ್ರಿ ಒಳ್ಳೆ ಎಕ್ಸ್ಪೋರ್ಟ್ ಮಾಡ್ತದೆ, ಯಾವ ಕಂಟ್ರಿ ಸ್ವಲ್ಪ ಕೆಟ್ಟದಾಗಿ ಎಕ್ಸ್ಪೋರ್ಟ್ ಮಾಡ್ತದೆ, ಇದು ಎಲ್ಲವೂ ಚೆಕ್ ಮಾಡೋದಲ್ಲಿ HSN ಕೋಡ್ ರೆಫರ್ ಮಾಡಿಕೊಂಡು ಬೇರೆ ಟೂಲ್ಸ್ಗಳಿದೆ, ಅದು ಮುಂದೆ ಬರೋ ವೀಡಿಯೋದಲ್ಲಿ ನಾನು ಹೇಳ್ತೇನೆ. ಇದು ಮೇನ್ ರೀಸನ್. ಸೊ ಇದು ನಾರ್ಮಲಿ ಇಂಡಿಯಾದಲ್ಲಿ ನಾವು ಯಾವ ಥರ ಪ್ಲ್ಯಾನ್ ಮಾಡ್ಕೊಳ್ತೇವೆ. ಸೊ ಇದರಲ್ಲಿ ಗ್ಲೋಬಲಲ್ಲೂ 6 ಡಿಜಿಟ್ವರೆಗೂ ಸೇಮ್ ಇರುತ್ತೆ. 6 ಡಿಜಿಟ್ ಅಂದರೆ ಇಲ್ಲಿವರೆಗೂ 2, 4, 6. ಸೊ ಫಸ್ಟ್ ಬಂದು ಚಾಪ್ಟರ್, ಹೆಡಿಂಗ್, ಸಬ್ ಹೆಡಿಂಗ್. ಇದರ ನೆಕ್ಸ್ಟ್ 2 ಡಿಜಿಟ್ ಏನಿದೆ, ಇದು ಪ್ರತಿ ಕಂಟ್ರಿ ಸ್ಪೆಸಿಫಿಕ್ ಆಗಿ ಅವರಿಗೆ ಯಾವ ನಂಬರ್ ಬೇಕೋ ಅದನ್ನು ಕೊಟ್ಕೊಳ್ಬೋದು. ಸೊ ನಾವು ಇಂಡಿಯಾದವರಾದರೆ 8 ಡಿಜಿಟ್ ಫಾಲೋ ಮಾಡ್ತಾ ಇದ್ದೇವೆ. US ಅಲ್ಲಿ 10, 12, 14. ಚೈನಾದಲ್ಲೂ ಕೂಡ 10, 12, 14. ಸೊ ಈ ಥರ ಅವ್ರು ಯಾವ ಕ್ಯಾಟಗರಿ ಬೇಕೋ ಆ ಕ್ಯಾಟಗರಿಯಲ್ಲಿ ಅವರು ಪ್ಲ್ಯಾನ್ ಮಾಡ್ಕೊಳ್ತಾರೆ. ಸೊ ಒಂದು ಎಕ್ಸಾಂಪಲ್ ನೋಡೋಣ. ಇವಾಗ ಒಂದು ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ ಇದೆ, ಒಂದು ಆ್ಯಂಟಿಬಯೋಟಿಕ್, ಒಂದು ಪೇನ್ ಕಿಲ್ಲರ್. ಓಕೆ, ಸೊ ಫಸ್ಟ್ ಬಂದೇನು, ಚಾಪ್ಟರ್ ಏನಿದೆ, ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್. ನೆಕ್ಸ್ಟ್ ಹೆಡ್ಡಿಂಗಲ್ಲಿ ಏನಿರುತ್ತೆ, ಸ್ಪೆಸಿಫಿಕ್ ಆಗಿ ಯಾವ ಮೆಡಿಸಿನ್ ನಾವು ಯೂಸ್ ಮಾಡ್ತೇವೆ ಅದೇ ಇರುತ್ತೆ. ನೆಕ್ಸ್ಟ್ ಸಬ್ ಹೆಡ್ಡಿಂಗಲ್ಲಿ ಆ್ಯಂಟಿಬಯೋಟಿಕ್ ಅಂತ ಇರ್ಬೋದು, ಪೇನ್ ಕಿಲ್ಲರ್ ಅಂತ ಇರ್ಬೋದು, ಇದು ಸ್ಪೆಸಿಫಿಕ್ ಇರುತ್ತೆ. ಸೊ ಇದನ್ನು ನಾವು ಎಲ್ಲಿ ಚೆಕ್ ಮಾಡೋದು, ನಾವು ಹೇಗೆ HSN ಕೋಡ್ ಪ್ರಾಪರಾಗಿ ಗುರ್ತು ಮಾಡ್ಕೊಳ್ಳೋದು ಅನ್ನೋದನ್ನು ನಾವು GST ವೆಬ್ಸೈಟಲ್ಲಿ ಚೆಕ್ ಮಾಡೋಣ. ಈ GST ವೆಬ್ಸೈಟಲ್ಲಿ ನೀವು ಮಾಡಬೇಕಾಗಿರೋದೇನೋ, ಇಲ್ಲಿ ಸರ್ವಿಸ್ ಸೆಕ್ಷನಿಗೆ ಹೋಗಿ, ಇಲ್ಲಿ ಯೂಸರ್ ಸರ್ವಿಸಸ್ಗೆ ಹೋಗಿ, ಇಲ್ಲಿ ಸರ್ಚ್ HSN ಕೋಡ್ ಅಂತ ಹಾಕಿ. ಇಷ್ಟು ಹಾಕಿದ ಮೇಲೆ ಇಲ್ಲಿ ನಿಮ್ಮ HS ಕೋಡ್ ಏನಿದೆ, ನಿಮ್ಮ 8 ಡಿಜಿಟ್ HS ಕೋಡ್ ಏನಿದೆ ಅದನ್ನು ಪೇಸ್ಟ್ ಮಾಡಿ. ಆಟೋಮೆಟಿಕ್ಲಿ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಇಲ್ಲಿ ನಾನು ಹೇಳಿರೋ ಥರ ಚಾಪ್ಟರ್ 30 ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್. ಓಕೆ ಸರ್, ಇದು ಎಲ್ಲದರಲ್ಲೂ ಸೇಮ್ ಇರುತ್ತೆ ಅಂದರೆ ಮತ್ತು US ಅಲ್ಲಿ ಹೇಗೆ? US ಅಲ್ಲಿ ಕೂಡ ಸೇಮ್. ಇದು USA ವೆಬ್ಸೈಟ್. ಸೊ ಇಲ್ಲಿ ಚಾಪ್ಟರ್ 30ಅಲ್ಲಿ ನಿಮಗೆ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಸ್ ಬರುತ್ತೆ. ಇಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. 6 ಡಿಜಿಟ್ವರೆಗೂ ಎಲ್ಲದಕ್ಕೂ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಸೊ ಇಲ್ಲಿ 6 ಡಿಜಿಟ್ ಮ್ಯಾಚ್ ಆದ ತಕ್ಷಣ ಇನ್ನು 2 ಡಿಜಿಟು ಕಂಟ್ರಿ ಸ್ಪೆಸಿಫಿಕ್ ಇರುತ್ತೆ. US ಅಲ್ಲಿ ಇದು ಇಲ್ಲದೇನೂ ಇರ್ಬೋದು ಅಥವಾ ಬೇರೆ ನಂಬರ್ ಆ್ಯಡ್ ಮಾಡಿರ್ಬೋದು. ಸೊ ಅವರ ಇಂಪೋರ್ಟ್ ಡ್ಯೂಟಿ ಅವರ ನಂಬರ್ ಅಕಾರ್ಡಿಂಗ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ. ನಿಮ್ಮ ಇಂಪೋರ್ಟ್ ಡ್ಯೂಟಿ ಅಥವಾ ನಿಮ್ಮ ಎಕ್ಸ್ಪೋರ್ಟ್ ಡ್ಯೂಟಿ ನಿಮ್ಮ 8 ಡಿಜಿಟ್ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ. ನಿಮಗೇನು ಬೇರೆ ಸ್ಪೆಸಿಫಿಕ್ ಆಗಿ ಬೇರೆ ಏನೋ ಟ್ಯಾಬ್ಲೆಟ್ ಏನೋ HS ಕೋಡ್ ಬೇಕಾಗಿಲ್ಲ. ಈ ಟ್ಯಾಬ್ಲೆಟ್ಗಳಿಗೆ ಈ HS ಕೋಡ್ ಇದೆ, ಇದೇ HS ಕೋಡನ್ನ ನೀವು ಯೂಸ್ ಮಾಡಿ. ಸರ್ ನಾನು ಎಕ್ಸ್ಪೋರ್ಟ್ ಮಾಡುವಾಗ US HS ಕೋಡ್ ಯೂಸ್ ಮಾಡಬೇಕಾ ಇಂಡಿಯನ್ದು? ನೀವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಇಂಡಿಯಾದಿಂದ, ನೀವು ಎಕ್ಸ್ಪೋರ್ಟ್ ಮಾಡಿ ಕೂಡ ನಿಮ್ಮ HS ಕೋಡಿಂದ. ನಿಮ್ಮ ಇಂಪೋರ್ಟ್ ಡ್ಯೂಟಿ ಯಾವ HS ಕೋಡ್ ಮೇಲೆ ಆಗುತ್ತೆ? ಸರ್ ಅವಾಗ ಇಂಪೋರ್ಟ್ ಮಾಡ್ತಾ ಇದ್ದಲ್ಲ ಅದು HS ಕೋಡ್ US ಮೇಲೆ ಆಗುತ್ತೆ? ಇಲ್ಲ, ಪ್ರತಿ HS ಕೋಡ್ನ ಮ್ಯಾಪಿಂಗ್ ಆಗುತ್ತೆ. US HS ಕೋಡ್ 12 ಡಿಜಿಟ್ ಇದ್ದರೂ ಕೂಡ ನಿಮ್ಮ 8 ಡಿಜಿಟಿಗೆ ಅದು ಎಲ್ಲೋ ಒಂದು ಕಡೆ ಮ್ಯಾಚ್ ಆಗುತ್ತೆ. ಅದರಲ್ಲಿ ಏನು ಇಂಪೋರ್ಟ್ ಡ್ಯೂಟಿ ಇದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು ನಿಮ್ಮ ಇಂಪೋರ್ಟ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡ್ತಾರೆ.
ಸೊ ಇಲ್ಲಿವರೆಗೂ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಎಚ್ ಎಸ್ ಕೋಡಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದು ತುಂಬ ಚಿಕ್ಕ ಚಾಪ್ಟರ್ ಬಟ್ ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ಇದರಲ್ಲಿ ಏನೂ ಕನ್ಫ್ಯೂಷನ್ ಇಟ್ಕೊಳ್ಬೇಡಿ. ನಿಮ್ಮ 8 ಡಿಜಿಟ್ ಪ್ರಾಡಕ್ಟ್ ಏನಿದೆ ತುಂಬ ಸ್ಪೆಸಿಫಿಕ್ ಆಗಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನೋಡೋಣ ಎಷ್ಟು ಕರೆಕ್ಟಾಗಿದೆ ಅಂತ. ಯಾವುದೇ ಥರದ ತಪ್ಪುಗಳನ್ನ ಮಾಡಬೇಡಿ, ಯಾಕೆಂದರೆ ಇದರ ಮೇಲೆ ನಿಮ್ಮ ಎಕ್ಸ್ಪೋರ್ಟ್ ಇಂಪೋರ್ಟ್ ಒಂದು ಕಾಮನ್ ಮಿಸ್ಟೇಕ್ ಏನಿದೆ ಅಂದರೆ, ನಾನು ಇಂಪೋರ್ಟ್ ಮಾಡುವಾಗ ನಾನು ಏನೋ ಒಂದು ನಂಬರ್ ಹಾಕಿರ್ತೇನೆ, ಅದರ ಇಂಪೋರ್ಟ್ ಡ್ಯೂಟಿ 10% ತೋರಿಸ್ತಾ ಇದೆ. ಆದರೆ ಕರೆಕ್ಟ್ ಇಂಪೋರ್ಟ್ ಡ್ಯೂಟಿ ಬೇರೆಯೇ ಇದೆ, ಅದರ ಇಂಪೋರ್ಟ್ ಡ್ಯೂಟಿ 50% ಇದೆ. ಇವಾಗ ನಾನು ಇಂಪೋರ್ಟ್ ಮಾಡುವಾಗ ನನ್ನ ಪ್ರಾಡಕ್ಟ್ 100 ರೂಪಾಯಿ ಮೇಲೆ 10% ಇಂಪೋರ್ಟ್ ಡ್ಯೂಟಿ, ಒಂದು 18% GST ಅಂದ್ಕೊಂಡು ನಾನೇನು ಮಾಡ್ತೇನೆ, ಒಂದು 28, 48, 148, 138 ನಾನು ಏನು ಮಾಡ್ತೇನೆ, ನನ್ನ ಟೋಟಲ್ ಕಾಸ್ಟ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಬಟ್ ಏನಾಗುತ್ತೆ, ನೀವು ಅದನ್ನು ಇಂಪೋರ್ಟ್ ಮಾಡಿದಾಗ ಅದು ಏನಾದರೂ 50% ಕ್ಯಾಟಗರಿಯಲ್ಲಿ ಪ್ರಾಡಕ್ಟ್ನ ಐಡೆಂಟಿಫೈ ಆಯಿತು ಅಂದರೆ ನಿಮ್ಮ ಕ್ಯಾಲ್ಕುಲೇಷನ್ ಫುಲ್ಲಿ ತಪ್ಪಾಗತ್ತೆ. ಅವಾಗೇನಾಗುತ್ತೆ, ನಿಮ್ಮ 100 ರೂಪಾಯಿ ಪ್ರಾಡಕ್ಟು 150 ಬರೀ ಡ್ಯೂಟಿಯಲ್ಲಾಗತ್ತೆ, ಅದರ ಮೇಲೆ ಮತ್ತೆ 20% GST ಆಗುತ್ತೆ. ಸೊ ಆಟೋಮೆಟಿಕ್ಲಿ ಆವಾಗ ನಿಮ್ಮ ಪ್ರಾಡಕ್ಟ್ ಬಂದು 178 ರೂಪಾಯಿ ಆಗುತ್ತೆ. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಿಮಗೆ ಏನು ಬೆನಿಫಿಟ್ ಇದೆ, ನಿಮಗೆ ಏನು ಕ್ಯಾಲ್ಕುಲೇಷನ್ಸ್ ಇದೆ, ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಏನು ಪ್ರಾಫಿಟಲ್ಲಿ ಬರ್ತೇನೆ ಅಥವಾ ನಾನು ಪ್ರಾಫಿಟ್ ಮಾಡ್ಕೋಬೇಕಂತ ಏನು ಬಿಸ್ನೆಸ್ ಕ್ಯಾಲ್ಕುಲೇಷನ್ ಮಾಡಿರ್ತೀರೋ ಅದು ನೆಗೆಟಿವ್ ಸೈಡ್ ಹೋಗುತ್ತೆ. ಸೊ ಇದು ತುಂಬ ಪ್ರಾಕ್ಟಿಕಲ್ ಆಗಿ ನಿಮ್ಮ HSN ಕೋಡ್ನ ಕರೆಕ್ಟಾಗಿ ಹುಡ್ಕೊಳ್ಳಿ. ಪ್ರಾಡಕ್ಟ್ ಸೆಲೆಕ್ಟ್ ಮಾಡೋ ಮುಂಚೆ HSN ಕೋಡ್ ತೆಗೆದಿಟ್ಕೊಳ್ಳಿ. ನೆಕ್ಸ್ಟು ನಾವು ಪ್ರಾಡಕ್ಟ್ ಸೆಲೆಕ್ಷನ್ ಮತ್ತು ಮಾರ್ಕೆಟ್ ಸೆಲೆಕ್ಷನ್ ಮಾಡುವಾಗ HSN ಕೋಡ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಿಂದ ಏನಾದರೂ ನಾಲೆಜ್ ಸಿಕ್ಕಿದರೆ ದಯಮಾಡಿ ಲೈಕ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.